ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ. ಆ್ಯಂಡ್ ನಾಳೆ ಮಹಾಶಿವರಾತ್ರಿ ಇದೆ, ಎಲ್ರಿಗೂ ಶುಭಾಶಯಗಳು. ಗೈಸ್, ಇವತ್ತಿನ ವ್ಲಾಗ್ ಏನಂದರೆ ಜಾಬ್ ರಿಲೇಟೆಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ನಾನು ಒಂದು ಜಾಬ್ ರಿಲೇಟೆಡ್ ವಿಡಿಯೋ ಮಾಡಿದ್ದೆ, ಅಂದರೆ ಯಾವ ರೀತಿ MNC ಜಾಬ್ಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ. ಅದಕ್ಕೆ ಒಳ್ಳೆ ವ್ಯೂಸ್ ಬಂತು, ಹಾಗಾಗಿ ಅದರ ಕಂಟಿನ್ಯೂಟಿ ಪಾರ್ಟ್ ಆಗಿ ಇವತ್ತು ಹೇಗೆ ಅಪ್ಲೈ ಮಾಡೋದು ಜಾಬ್ಗೆ ಅನ್ನೋದನ್ನು ಒಂದು ವಿಡಿಯೋ ಮಾಡುವಂತ ಅನ್ನಿಸ್ತು, ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್, ಆ್ಯಕ್ಚುಲಿ ತುಂಬ ಜನ ಇರ್ತಾರೆ ಇವಾಗ ಅಂತೂ, ಓದಿರೋರು ತುಂಬ ಜನ. ಸೊ ಫ್ರೆಷರ್ಸ್ ಇರ್ತಾರೆ, ಅವರಿಗೆ ಜಾಬ್ಗೆ ಹೇಗೆ ಎಂಟರ್ ಆಗೋದು, ಯಾವ ರೀತಿ ಜಾಬ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ಕೆಲವೊಬ್ರಿಗೆ ಐಡಿಯಾ ಇರಲ್ಲ. ಆ್ಯಂಡ್ ಇನ್ನು ಕೆಲವೊಂದು ಕಡೆ ಹೆಂಗಾಗುತ್ತೆ ಅಂದರೆ, ಕಂಪ್ನಿ ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಟಾಕ್ಸಿಕ್ ಎನ್ವೈರ್ಮೆಂಟ್ ಇರುತ್ತೆ, ಹೈಕ್ ಇರಲ್ಲ, ಪ್ರಮೋಷನ್ ಇರಲ್ಲ, ಸ್ಟ್ರಕ್ ಆಗಿರ್ತಾರೆ, ಬೇರೆ ಕಡೆ ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ. ಅವರಿಗೂ ಸೊ ಒಂದು ಹೆಲ್ಪ್ಫುಲ್ ಆಗಲಿ. ಆ್ಯಂಡ್ ಇನ್ನೊಂದು ಏನಂದರೆ, ವುಮನ್ಸ್ ಇರ್ತಾರೆ ಮನೆ ಕಡೆಯಲ್ಲಿ, ಅಂದರೆ ಮನೆ ನೋಡ್ಕೊತಾ ಇರ್ತಾರೆ, ಅವರಿಗೂ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಅಂದರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ನನ್ನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಬಹುದು. ಮೊದಲಿಗೆ ಕಂಪ್ನಿಯಲ್ಲಿರುವಂಥ ಜಾಬ್ ಓಪನಿಂಗ್ಸ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ನಮಗೆ ತಿಳ್ಕೋಬೇಕು ಅಂದರೆ ನಾವು ಗೂಗಲ್ಗೆ ಹೋಗ್ಬಿಟ್ಟು ಆ ಕಂಪ್ನಿ ನೇಮನ್ನ ಹಾಕಿ ಕರಿಯರ್ಸ್ ಅಂತ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಇನ್ಫೋಸಿಸ್ ಕರಿಯರ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನಾವಿವಾಗ ನೆಕ್ಸ್ಟ್ ಪೇಜಿಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಕೆಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅನ್ನೋದು ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ. ಜಾಬ್ ಪೋಸ್ಟಿಂಗ್ಸ್ ಅಂತ ಕಾಣಿಸ್ತಾ ಇದೆ. ಹಾಗೆ ಮೇಲೆ ಕೆಲವೊಂದು ಫಿಲ್ಟರ್ಸ್ಗಳು ಸಿಗುತ್ತೆ, ವರ್ಕ್ ಫ್ರಮ್ ಹೋಮ್, ರಿಮೋಟ್, ಲಾಗಿನ್, ಫ್ರೆಷರ್ಸ್, ಡೇಟ್ ಪೋಸ್ಟೆಡ್, ಆ ಥರ. ಸೊ ನಾನಲ್ಲಿ ಮೋರ್ ಜಾಬ್ಸ್ ಫೌಂಡ್ ಅಂತ ಕೊಟ್ಟೆ. ಆಮೇಲೆ ಇಲ್ಲಿ ಡೇಟ್ನ ಸೆಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಲಾಸ್ಟ್ ವೀಕ್ದಷ್ಟೇ ತೊಗೊತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ಮಂತ್ ಅಂತ ತೊಗೊಂಡ್ರೆ ಮೋಸ್ಟ್ಲಿ ಫಿಲ್ ಆಗಿರೋಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ. ಆ್ಯಂಡ್ ಇಲ್ಲಿ ಫುಲ್ ಟೈಮ್ ಅಂತ ಸೆಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ವಾಕ್ ಇನ್ ಡ್ರೈವ್ ಓನ್ಲಿ BCom, MCom, MBA ಫ್ರೆಷರ್ಸ್ಗೆ ಇದೆ, 25th Feb. ಆ್ಯಂಡ್ ಇದು 1 day ಆಗೋ ಅಪ್ಲೋಡ್ ಆಗಿರೋದು. ಇದೇ ಥರ ನಿಮ್ಮ ಪ್ರೊಫೈಲ್ಗೆ ಯಾವ ಥರ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೀವು ಅಲ್ಲಿ ಸರ್ಚ್ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಇದು ಫುಲ್ಲು ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು ಇರುತ್ತೆ. ಹಾಗೆ ನಮ್ಮನ್ನ ನಾರ್ಮಲಿ ಫೈನಾನ್ಸ್ ಬ್ಯಾಕ್ಗ್ರೌಂಡವ್ರಿಗೂ ಇಲ್ಲಿ ಓಪನಿಂಗ್ಸ್ ಇರುತ್ತಲ್ಲ, ಅದೆಲ್ಲ ಮಿಕ್ಸ್ ಆಗಿ ಅವರು ಕೊಟ್ಟಿರ್ತಾರೆ. ಆ್ಯಂಡ್ ನಾನು ಇದರಲ್ಲಿ ಫೈನಾನ್ಸ್ ಮತ್ತು ಅಕೌಂಟ್ಸ್ಗೆ ಚೆಕ್ ಮಾಡಬೇಕು ಅಂತ ಮತ್ತೊಂದು ಸಲ ಚೆಕ್ ಮಾಡ್ತಾ ಇದ್ದೀನಿ. ಓನ್ಲಿ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್ ಅಂತ ಹಾಕ್ಬಿಟ್ಟು ಸೊ ಇವಾಗ ನೋಡಿ ನಿಮಗೆ ಇಲ್ಲಿ ಅಕೌಂಟೆಂಟ್ ಆರ್ಡರ್ ಟು ಕ್ಯಾಶ್ ಅಂತ ಇದು 18 days ಆಗೋ. ಸೊ ಇದು 1 ವೀಕ್ಕಿಂತ ಮೋರ್ ದನ್ ಅಂದರೆ ಬಿಫೋರ್ ಅಪ್ಲೋಡ್ ಆಗಿರೋದು. ಸೊ ಅದು ಕೂಡ ನೀವು ಚೆಕ್ ಮಾಡ್ಬೋದು ಒಳಗಡೆ ಹೋಗ್ಬಿಟ್ಟು. ನಾನು ಲಾಸ್ಟ್ ವೀಕಿಗೆ ಅಂತ ಕೊಟ್ಟೆ. ಆ್ಯಂಡ್ ಇಲ್ಲೊಂದು ಬಂದಿದೆ ನೋಡಿ, ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಪೊಸಿಷನ್ ಫಾರ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅಂತ. ಆ್ಯಕ್ಚುಲಿ ಇಲ್ಲಿ ವಾಕಿನ್ ಅಂತ ಇರುತ್ತಲ್ಲ, ಅದನ್ನು ನಾವು ಅಪ್ಲೈ ಮಾಡಬೇಕು ಅಂತೇನಿಲ್ಲ, ಡೈರೆಕ್ಟಾಗಿ ನಾವು ಆಫೀಸ್ಗೆ ಹೋಗ್ಬಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಬಹುದು. ನಾನು ಜಸ್ಟ್ ಇವಾಗ ಒಂದು ಎಕ್ಸಾಂಪಲ್ ಹೇಗೆ ಅಪ್ಲೈ ಮಾಡೋದು ಅನ್ನೋದಕ್ಕೆ ನಾನು ಇದನ್ನು ಆಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ವಾಕ್ ಇನ್ ಡ್ರೈವ್ ಓನ್ಲಿ BCom, MCom, MBA ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಪೇಜು. ಇಲ್ಲಿ ಅಪ್ಲೈ ಆನ್ ಲಿಂಕ್ಡ್ಇನ್ ಅಂತ ಇರುತ್ತೆ. ಯಾಕೆ ಅಂದರೆ ಈ ಡಿಜಿಟಲ್ ಆ್ಯಪ್ ಲಿಂಕ್ಡ್ಇನ್ನು ಕೆಲವೊಂದು ಕಂಪ್ನಿ ಜೊತೆಗೆ ಟೈಅಪ್ ಮಾಡ್ಕೊಂಡಿರುತ್ತೆ. ಸೊ ಇದ್ರ ಥ್ರೂ ನಾವೇನಾದ್ರು ಅಪ್ಲೈ ಮಾಡಿದ್ರೆ ಅವ್ರಿಗೊಂದು ಸರ್ಟನ್ ಅಮೌಂಟ್ ಸಿಗುತ್ತೆ. ಹಾಗಾಗಿ ಈ ಅಪ್ಲೈ ಆನ್ ಲಿಂಕ್ಡ್ಇನ್ ಅಂತ ಕೊಟ್ಟರೆ ಅದು ಡೈರೆಕ್ಟಾಗಿ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಲಿಂಕ್ಡ್ಇನ್ ಪ್ರೊಫೈಲ್ನು ಕ್ರಿಯೇಟ್ ಮಾಡಿಟ್ಕೊಳ್ಳಿ. ಸೊ ಅಲ್ಲಿ ಅದು ಲಿಂಕ್ ಆಗುತ್ತೆ ಆ್ಯಂಡ್ ಅದನ್ನು ಅಪ್ಲೈ ಮಾಡ್ಬೋದು. ಕೆಲವೊಂದು ಕಂಪ್ನಿ ಏನು ಮಾಡುತ್ತೆ ಅಂದರೆ ಡೈರೆಕ್ಟ್ ವೆಬ್ಸೈಟ್ಗೆ ಅಪ್ಲೈ ಮಾಡೋ ಆಪ್ಷನ್ನ ಕೊಡುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ಇನ್ನೊಂದು ಎಕ್ಸಾಂಪಲಲ್ಲಿ. ಆ್ಯಂಡ್ ನೀವು ಈ ಪ್ರೊಫೈಲ್ನು ಒಂದ್ಸಲ ರೀಚೆಕ್ ಮಾಡಿ, ಯಾಕಂದರೆ ಇದು ನಿಮ್ಮ ಲೊಕೇಶನ್ ಆಗಿರಲಿ, ನಿಮ್ಮ ಕ್ವಾಲಿಫಿಕೇಷನ್ ಆಗಿರಲಿ, ಆ್ಯಂಡ್ ಅವ್ರು ಕೊಟ್ಟಿರೋ ಶಿಫ್ಟ್ ಟೈಮಿಂಗ್ಸ್ ಆ್ಯಂಡ್ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿ. ಕೆಲವೊಂದು ಟೈಮು ಅದು ಮ್ಯಾಚ್ ಆಗಿಲ್ಲ ಅಂದರೆ ನಿಮಗೆ ಕಾಲ್ ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಇವಾಗ ಇನ್ನೊಂದು ಕಂಪ್ನಿ ವಿಪ್ರೋನ ತೊಗೊತೀನಿ ನೋಡಿ, ವಿಪ್ರೋ ಕರಿಯರ್ಸ್ ಅಂತ ಹಾಕ್ತೀನಿ. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ಅದು ಜಸ್ಟ್ ಲಿಂಕ್ಡ್ಇನ್ ಥ್ರೂ ಅಪ್ಲೈ ಮಾಡೋ ಆಪ್ಷನ್ ಇತ್ತು, ಹಾಗಾಗಿ ವೆಬ್ಸೈಟ್ ಥ್ರೂನೂ ಇರುತ್ತೆ. ಅದನ್ನು ಹೇಗೆ ಬರುತ್ತೆ ಅನ್ನೋದನ್ನು ಈ ಪ್ರೊಫೈಲಲ್ಲಿ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಫೀಲ್ಡ್ಗೆ ಇರೋಂಥ ರಿಕ್ವೈರ್ಮೆಂಟ್ಸೇ ಇದೆ, ಹಾಗಾಗಿ ನಾನು ಸ್ವಲ್ಪ ಚೆಕ್ ಮಾಡ್ತಾಯಿದ್ದೆ. ಆ್ಯಂಡ್ ಇದರಲ್ಲಿ ಫುಲ್ ಟೈಮ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಪಾರ್ಟ್ ಟೈಮು ಇದೆ, ಕಾಂಟ್ರಾಕ್ಟ್ ಇದೆ, ಆ್ಯಂಡ್ ಇಂಟರ್ನ್ಶಿಪ್ಗೂ ಇದೆ. ಸೊ ಇದನ್ನು ಕೂಡ ಯಾರಾದರೂ ಚೆಕ್ ಮಾಡ್ಕೋಬೋದು. ಇಂಟರ್ನ್ಶಿಪ್ ಮಾಡ್ತೀರಾ ಅಂದರೆ ರಿಕ್ವೈರ್ಮೆಂಟ್ ಇದೆಯಾ ಅನ್ನೋದನ್ನು ಕೂಡ ಹೀಗೂ ಕೂಡ ಚೆಕ್ ಮಾಡ್ಬೋದು.
ಸೊ ನನಗೆ ಇದು ಸಿಕ್ಕಿಲ್ಲ, ಹಾಗಾಗಿ ಇವಾಗ ನಾನು ಇದನ್ನು ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಅಂತ ಹಾಕ್ತಿದ್ದೀನಿ. ವಿಪ್ರೋ ಕರಿಯರ್ಸ್ ಫಾರ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಸ್. ಈಗ ನನಗೊಂದು ಇಲ್ಲಿ ಫೈನಾನ್ಸ್ ಪ್ರೈಸಿಂಗ್, ಫೈನಾನ್ಸ್ ಕಂಟ್ರೋಲರ್, ಫೈನಾನ್ಸ್ ಕಂಟ್ರೋಲ್ಶಿಪ್ ಇದು ರಿಕ್ವೈರ್ಮೆಂಟ್ಸು, ಅದು ಡೆಸಿಗ್ನೇಷನ್ ಒಂದೊಂದು ಇರುತ್ತೆ. ಸೊ ರೋಲ್ ಇದು ಓಕೆ, ಫೈನಾನ್ಸ್ ಪ್ರೈಸಿಂಗ್ ರೋಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಾಬ್ ರೋಲ್ ನೋಡಿ ಏನೇನು ರಿಕ್ವೈರ್ಮೆಂಟ್ ಇದೆ, ಯಾವ ಥರ ಎಕ್ಸ್ಪೀರಿಯನ್ಸ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಅಲ್ಲಿ ಇನ್ಕ್ಲೂಡ್ ಮಾಡಿರಿ. ಇಲ್ಲಿ ನೋಡಿ ನೀವು ಆಪ್ಷನು ಅಪ್ಲೈ ವಿಪ್ರೋ ಕರಿಯರ್ಸ್ ಇದೆ, ಸಿಂಪಲ್ ಹೈರ್ಡ್ ಇದೆ, ಗ್ಲಾಸ್ ಡೋರ್ ಇದೆ, ಲಿಂಕ್ಡ್ಇನ್ ಇದೆ. ಇದೆಲ್ಲ ಥರ್ಡ್ ಪಾರ್ಟಿ ಆ್ಯಪ್ಸ್ಗಳು. ಬಟ್ ನೀವು ವಿಪ್ರೋ ಕರಿಯರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಅದು ನಿಮಗೆ ಡೈರೆಕ್ಟ್ ಕಂಪ್ನಿ ವೆಬ್ಸೈಟ್ಗೆ ಲಿಂಕ್ ಮಾಡುತ್ತೆ. ಆಗ ನೀವು ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವೇನಾದ್ರು ಹೊಸದಾಗಿ ಅಪ್ಲೈ ಮಾಡ್ತಿದ್ದೀರ ಅಂದರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೀವು ಒಂದ್ಸಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನೆಕ್ಸ್ಟು ಇನ್ಸ್ಟ್ರಕ್ಷನ್ ತೋರಿಸ್ತಾ ಹೋಗುತ್ತೆ, ನೀವು ಅದನ್ನು ಫಾಲೋ ಮಾಡ್ತಾ ಹೋದರೆ ಆಯಿತು. ನೋಡಿ ಅಪ್ಲೈ ಅಂತ ಕೊಟ್ಟೆ, ಅಪ್ಲೈ ನೌ ಅಂತ ಇದೆ, ಅದು ಬಂದ್ಬಿಟ್ಟು ವೆಬ್ಸೈಟು ಕಂಪ್ನಿದು. ಅಪ್ಲೈ ಆನ್ ಲಿಂಕ್ಡ್ಇನ್ ಅಂದರೆ ಆಬ್ವಿಯಸ್ಲಿ ಅದು ಲಿಂಕ್ಡ್ಇನ್ ಆ್ಯಪ್ ಆಗಿರುತ್ತೆ. ಸೊ ನೀವು ಗೈಸ್ ಲಿಂಕ್ಡ್ಇನ್ ಆ್ಯಪ್ ಕೂಡ ಯೂಸ್ಫುಲ್ಲೇ ಇದೆ, ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಹೇಗೆ ಅಂತ. ಸೊ ಇಲ್ಲಿ ನೋಡಿ ನೀವು ಒಂದ್ಸಲ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ಬಿಟ್ಟು ಸೈನ್ ಇನ್ ಮಾಡಬೇಕು. ಹಾಗೆ ನಿಮಗೆ ಜಾಬ್ ರಿಕ್ವೈರ್ಮೆಂಟ್ ಇರೋದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಗೈಸ್ ಇದಿಷ್ಟು ಬಂದ್ಬಿಟ್ಟು ಕಂಪ್ನಿ ವೆಬ್ಸೈಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿರೋದು. ಇವಾಗ ನೆಕ್ಸ್ಟು ಲಿಂಕ್ಡ್ಇನ್ ಬಗ್ಗೆ ಹೇಳ್ತೀನಿ. ಗೈಸ್ ಲಿಂಕ್ಡ್ಇನ್ ಅನ್ನೋದು ಜಾಬ್ ಸರ್ಚಿಂಗ್ ಡಿಜಿಟಲ್ ಆ್ಯಪ್. ಸೊ ಇದು ಈ ಥರ ಬರುತ್ತೆ ನೇಮ್ ಡಿಸ್ಪ್ಲೇ, ಆ್ಯಂಡ್ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ನೀವು ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿ ನನ್ನ ಅಕೌಂಟ್ ಕೂಡ ಕ್ರಿಯೇಟ್ ಆಗಿದೆ, ಹಾಗಾಗಿ ನನಗೆ ಇದು ಈ ಥರ ಕನೆಕ್ಟ್ ಆಗಿದೆಯಲ್ವ, ಆಲ್ರೆಡಿ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡಿರ್ತೀವಿ, ಹಾಗಾಗಿ ಅದು ಹೋಮ್ ಪೇಜಲ್ಲಿ ಈ ಥರ ಶೋ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ಜಾಬ್ ಮೇಲೆ ಕ್ಲಿಕ್ ಮಾಡಿದಂಗೆ ನಿಮಗೆ ಯಾವುದೆಲ್ಲ ಜಾಬ್ ರಿಕ್ವೈರ್ಮೆಂಟ್ಸ್ ಓಪನಿಂಗ್ಸ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ನೀವು ಆ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಸ್ಕಿಲ್ಸ್ ಆಗಿರಲಿ ಅಥವಾ ನೀವು ಯಾವ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀರೋ ಅದೆಲ್ಲನೂ ನೀವು ನೀಟಾಗಿ ಅಪ್ಡೇಟ್ ಮಾಡಬೇಕು. ಬೇಸ್ಡ್ ಆನ್ ದಟ್ ಓನ್ಲಿ ನಿಮಗೆ ಅದು ರೆಕಮೆಂಡೇಷನನ್ನು ಕೊಡುತ್ತೆ, ನೀವು ಯಾವುದೆಲ್ಲ ಜಾಬ್ಸ್ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೋ ಸೊ ಬೇಸ್ಡ್ ಆನ್ ದಟ್ ಅದು ರೆಕಮೆಂಡೇಷನ್ನ ಕಳಿಸುತ್ತೆ. ಸೊ ಗೈಸ್ ನೋಡಿ, ನೀವು ಇವಾಗ ನಾನು ಇದನ್ನು ಯಾವುದೆಲ್ಲ ಜಾಬ್ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಸ್ಕ್ರೋಲ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲಾಗಿ ಯಾವುದೆಲ್ಲ ಇವಾಗ ಅಂದರೆ ಎಲ್ಲದರಲ್ಲೂ ಇರುತ್ತೆ, ಅಕೌಂಟ್ಸಲ್ಲಿ ಇದ್ದರೆ ತೋರಿಸುತ್ತೆ, ಫೈನಾನ್ಸಲ್ಲಿ ಇದ್ದರೆ ತೋರಿಸುತ್ತೆ. ಆ್ಯಂಡ್ ನೀವು ಏನಾದರೂ ನಿಮ್ಮ ಪ್ರೊಫೈಲ್ಗಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀರಾ ಅಂದರೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ನೋಡಿ ಈ ಥರ ಅಕೌಂಟ್ಸ್ ಪೇಬಲ್ ಸ್ಪೆಷಲಿಸ್ಟ್ ಅಟ್ ಅಂದರೆ 9 ಕಂಪ್ನೀಸ್ ಕಡೆಯಿಂದ ಸೇಮ್ ಪ್ರೊಫೈಲ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಶೋ ಆಗುತ್ತೆ. ಇವಾಗ ನೋಡಿ ನನಗೆಲ್ಲನೂ ಅದೇ ಶೋ ಆಗ್ತಾ ಇರೋದು ಅಕೌಂಟ್ಸ್ ಪೇಬಲ್ ಅಂತಲೇ. ಸೊ ಇದರಲ್ಲಿ ನೀವು ನಿಮ್ಮ ಪ್ರೊಫೈಲ್ಗೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಯಾವುದೆಲ್ಲ ಮ್ಯಾಚ್ ಆಗುತ್ತೋ ಅದನ್ನು ಅಪ್ಲೈ ಮಾಡ್ಬೋದು. ಈಗ ನೋಡಿ ಗೈಸ್, ನಾನು ಒಂದು ಕಂಪ್ನಿದು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಹಿಟಾಚಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಇಲ್ಲಿ ಅಪ್ಲೈ ಆಪ್ಷನ್ ಇದೆ, ಆ್ಯಂಡ್ ಶೇರ್ ಮೈ ಪ್ರೊಫೈಲ್ ಅಂತ ಕೊಡ್ತೀನಿ. ಅವರಿಗೆ ಇದು ಕಂಪ್ನಿಯ ವೆಬ್ಸೈಟ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಹೋಗಿಬಿಟ್ಟು ನೀವು ಮತ್ತೆ ಅಪ್ಲೈ ನೌ ಅಂತ ಕೊಡಬೇಕು. ಹಾಗೆ ನಿಮ್ಮ ಪ್ರೊಫೈಲ್ನ ಇಲ್ಲೂ ಕೂಡ ಕ್ರಿಯೇಟ್ ಮಾಡಬೇಕು. ಈ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀವಲ್ಲ, ಇದು ಅವರ ವೆಬ್ಸೈಟಲ್ಲಿ ಅಥವಾ ಅವರ ಕಂಪ್ನಿ ಪೋರ್ಟಲಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಹಾಗೆ ನೆಕ್ಸ್ಟು ನೆಟ್ವರ್ಕಲ್ಲಿ ಬಂದಾಗ ಆಲ್ರೆಡಿ ಯಾರೆಲ್ಲ ಅಂದರೆ ನಿಮ್ಮ ಕಲೀಗ್ಸ್ ಆಗಿರಲಿ, ಯಾರೆಲ್ಲ ಈ ಲಿಂಕ್ಡ್ಇನ್ ಓಪನ್ ಮಾಡಿರ್ತಾರೆ ಅಥವಾ ಅವರು ಬೇರೆ ಕಂಪ್ನಿಲಿ ವರ್ಕ್ ಮಾಡ್ತಿದ್ರು, ನೀವು ಅಲ್ಲಿ ಕನೆಕ್ಟ್ ಅಂತ ಕೊಟ್ಟರೆ ಇದು ಕನೆಕ್ಟ್ ಆಗುತ್ತೆ. ಈ ನಾರ್ಮಲ್ ಫೇಸ್ಬುಕ್ ಥರ ನೀವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದಂಗೆ ಇದು ಕೂಡ ರಿಕ್ವೆಸ್ಟ್ನ ಸೆಂಡ್ ಮಾಡೋದು. ನಿಮ್ಗೆ ಇಲ್ಲ ನಿಮಗೆ ಕೆಲವೊಂದು ಡ್ರೀಮ್ ಕಂಪ್ನಿ ಅಂತ ಇರುತ್ತೆ, ಅದರ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂತ ಅಂದರೆ ನೀವು ಮೇಲ್ಗಡೆ ಈ ಥರ ಟೈಪ್ ಮಾಡಬೇಕು. ನಾನು ಇವಾಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅಥವಾ HR ಇರ್ಬೋದು ಅಥವಾ ಬೇರೆ ಬೇರೆ ಪೊಸಿಷನಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರೋ ಟೀಮಲ್ಲಿ ಇರ್ಬೋದು, ಅವ್ರದ್ದೆಲ್ಲ ಡೀಟೇಲ್ಸ್ ಸಿಗುತ್ತೆ. ನೀವು ಈಸಿಯಾಗಿ ಅಲ್ಲಿ ಕೂಡ ಅವರಿಗೆ ಹೋಗ್ಬಿಟ್ಟು ಕನೆಕ್ಟ್ ಅಂತ ನೀವು ರಿಕ್ವೆಸ್ಟ್ನ ಸೆಂಡ್ ಮಾಡಬೇಕು. ಆ್ಯಂಡ್ ಅವರು ಅದನ್ನ ಎಕ್ಸೆಪ್ಟ್ ಮಾಡಿದ್ರು ಅಂದರೆ ಅವರು ಯಾವುದೆಲ್ಲ ಪೋಸ್ಟ್ನ ಅಂದರೆ ಫಾರ್ ಎಕ್ಸಾಂಪಲ್ ನಾನು ನೋಡಿಲಿ ಆಶಾ ದಾಸ್ ಅಂತ ಇದೆ, ಅವರಿಗೆ ನಾನು ರಿಕ್ವೆಸ್ಟ್ನ ಸೆಂಡ್ ಮಾಡ್ತಿದ್ದೀನಿ, ಅವರು HR. ಸೊ ಅವರು ಯಾವುದೆಲ್ಲ ಪ್ರೊಫೈಲ್ ಶೇರ್ ಮಾಡ್ತಾರೆ, ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದನ್ನ ಅವ್ರೇನಾದರೂ ಶೇರ್ ಮಾಡಿದರೆ ಅದು ನನಗೆ ಹೋಮ್ ಪೇಜಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ನೋಟಿಫಿಕೇಷನ್ ಕೂಡ ಬರುತ್ತೆ ಅವರು ಒಂದು ಪೋಸ್ಟ್ನ ಅಪ್ಲೋಡ್ ಮಾಡಿದ ತಕ್ಷಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನನಗೆ ಇವಾಗ ಇವರು ಸುಷ್ಮಾ ರಾಣಿ ಅಂತ ಇದ್ದಾರೆ, ಇವರು ಅವರು ಹಾಕಿರುವಂತಹ ಒಂದು ಜಾಬ್ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದನ್ನು ಹಾಕಿದರೆ ಅದನ್ನು ಕೂಡ ನನಗೆ ಅಲ್ಲಿ ಶೋ ಆಗ್ತಾ ಇದೆ. ಆ್ಯಂಡ್ ನೀವು ಇದೇ ಥರ ಹೋಗಿ ಅವರ ಪ್ರೊಫೈಲ್ನ ಬೇಕಾದರೂ ಹೋಗಿಬಿಟ್ಟು ಚೆಕ್ ಮಾಡ್ಬೋದು.
ಸೊ ಇನ್ನೊಂದು ನನಗೆ ಗೊತ್ತಾಗಾಯ್ತು, ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅವ್ರ ಜೊತೆ ಮೆಸೇಜ್ ಅಥವಾ ಚಾಟ್ ಮಾಡ್ತಾ ಇರ್ಬೇಕಾದ್ರೆ. ಬಿಕಾಸು ಈ ಡಿಜಿಟಲ್ ಆ್ಯಪಲ್ಲಿ ಎಲ್ಲನೂ ಜೆನ್ಯೂನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಬ್ರು ದುಡ್ಡನ್ನು ಕೇಳ್ಬೋದು, ಇಷ್ಟು ಅಮೌಂಟ್ ಕೊಟ್ಟರೆ ನಾವು ನಿಮಗೆ ಜಾಬ್ ಕೊಡಿಸ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬೋದು. ಆ ಥರದ್ದೆಲ್ಲ ಜಾಸ್ತಿ ನಂಬಕ್ಕೆ ಹೋಗ್ಬಿಡಿ. ನೋಡಿಬಿಟ್ಟು ಜೆನ್ಯೂನ್ ಅಂತ ಅನಿಸಿದರೆ ಕಂಪ್ನಿ ನೇಮ್ ಅಥವಾ ಕಂಪ್ನಿದು ಏನಾದರೂ ಒಂದು ಡೀಟೇಲ್ಸ್ ಇದ್ದರೆ ಅಷ್ಟೇ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೀವು ನೋಡ್ಬೋದು, ನೀವೆಲ್ಲ ಯಾರನ್ನ ನೀವು ಫಾಲೋ ಮಾಡ್ತಾ ಇರ್ತೀರೋ ಅವ್ರು ಯಾವುದೆಲ್ಲ ಪೋಸ್ಟ್ನ ಅಪ್ಲೋಡ್ ಮಾಡ್ತೀರಾ ಅದು ಈ ಥರ ನಿಮಗೆ ಹೋಮ್ ಪೇಜಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಇವಿಷ್ಟು ಬಂದುಬಿಟ್ಟು ನಿಮ್ಮ ಲಿಂಕ್ಡ್ಇನ್. ಆ್ಯಂಡ್ ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಇನ್ಫಾರ್ಮೇಷನ್ನ ಫಿಲ್ ಮಾಡಿ. ಆಲ್ಮೋಸ್ಟ್ ಒಂದು 100% ನಿಮ್ಮ ಪ್ರೊಫೈಲು ಕಂಪ್ಲೀಟ್ ಆಗಿರಬೇಕು. ಆ ಥರ ನೀವು ನೋಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಪ್ರೊಫೈಲ್ ಕೂಡ ಹೈಲೈಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಪೇಯ್ಡ್ ಸರ್ವಿಸಸ್ ಇರುತ್ತೆ. ನಿಮಗೆ ಬೇಕಂದರೆ ತಗೋಬೋದು, ಬೇಡ ಅಂದರೆ ನಾರ್ಮಲಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಗೈಸ್, ಇದು ಒಂದು ಡಿಜಿಟಲ್ ಆ್ಯಪ್ ಹೇಗಿದೆ ಅಂದರೆ ನಿಮ್ಮ ನೆಟ್ವರ್ಕನ್ನು ನೀವು ಬಿಲ್ಡ್ ಮಾಡ್ಕೋಬೋದು. ನಿಮ್ಮ ರೀಸೆಂಟಾಗಿ ನೀವು ಯಾವುದಾದ್ರು ಓಲ್ಡ್ ಕಂಪ್ನಿ ವರ್ಕ್ ಮಾಡ್ತಿದ್ದೀರಾ, ಅವ್ರ ಜೊತೆ ಅವ್ರು ಬೇರೆ ಕಂಪ್ನಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಕಂಪ್ನಿ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಬೇಕು ಅಂದರೆ ನೀವು ಈ ಥರನೂ ಕನೆಕ್ಟ್ ಆಗಬಹುದು. ಆ್ಯಂಡ್ ಬೇರೆ HR ಬೇರೆ ಕಂಪ್ನಿ HR ಜೊತೆ ನೀವು ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಟ್ಟು ನೀವು ಜಾಬ್ ರಿಕ್ವೈರ್ಮೆಂಟ್ ಇದೆಯೋ ಇಲ್ವಾ ಅಂತ ಕೇಳಿ ತಿಳ್ಕೊಬಹುದು. ಆ್ಯಂಡ್ ಅವ್ರು ಹಾಕುವಂಥ ಪೋಸ್ಟ್ ನೋಡಿಬಿಟ್ಟು ನಿಮ್ಮ ಪ್ರೊಫೈಲ್ ಅಥವಾ ರೆಸ್ಯೂಮ್ನ ನೀವು ಕೂಡ ಶೇರ್ ಮಾಡ್ಬೋದು. ಸೊ ಇದೆಲ್ಲ ಅಡ್ವಾಂಟೇಜಸ್ಗಳು ಈ ಆ್ಯಪಲ್ಲಿದೆ. ಹಾಗೆ ನಾನು ಹೇಳ್ದಂಗೆ ಡಿಸ್ಅಡ್ವಾಂಟೇಜಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಡಿಜಿಟಲ್ ಆ್ಯಪ್ ಫಾರ್ ಜಾಬ್ ಸರ್ಚಿಂಗ್ ಇಸ್ Naukri.com. ಸೊ ಇದು ತುಂಬ ಜನಕ್ಕೆ ಗೊತ್ತಿದೆ, ಬಟ್ ಆದರೂ ಇದರಲ್ಲಿ ಕೆಲವೊಂದು ಟ್ರಿಕ್ಸ್ಗಳಿರುತ್ತೆ, ಅದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಪ್ರೊಫೈಲ್ 100% ಕಂಪ್ಲೀಟ್ ಆಗಿರಬೇಕು. ಈವನ್ ಒಂದು ಫೋಟೋ ಸಹಿತ ಆ್ಯಡ್ ಮಾಡಿದ್ರೆ ಅದು 100%ಗೆ ಹೋಗುತ್ತೆ. ಎಲ್ಲನೂ ಹಾಕ್ಬಿಟ್ಟು ಅದು 100%ಅಲ್ಲಿ ಇದ್ರಷ್ಟೇ ನಿಮ್ಮ ಗ್ರೀನ್ ಮಾರ್ಕ್ ಬರುತ್ತೆ ನಿಮ್ಮ ಪ್ರೊಫೈಲ್ಗೆ. ಆ್ಯಂಡ್ ಇದು ನೋಡಿ, ನಾನು ಜಾಬ್ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇದೆ ಅಂತ ಜಸ್ಟ್ ನಾರ್ಮಲಿ ಜಾಬ್ನ ಅದು ವ್ಯೂ ಜಾಬ್ ಅಂತ ಆಪ್ಷನ್ ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಿಷ್ಟು ನಿಮಗೆ ಕಾಣಿಸುತ್ತೆ. ಇಲ್ಲೂ ಕೂಡ ನಾನು ಹೇಳ್ದಂಗೆ ನಿಮ್ಮ ಜಾಬ್ ಪ್ರೊಫೈಲ್ ಏನೆಲ್ಲ ಮ್ಯಾಚ್ ಆಗುತ್ತೋ ಅದಷ್ಟೇ ನಿಮಗೆ ಜಾಸ್ತಿ ಶೋ ಆಗ್ತಾ ಹೋಗುತ್ತೆ. ನೀವು ಪ್ರೊಫೈಲಲ್ಲಿ ಏನು ಹಾಕ್ತಿರಲ್ವ, ನಿಮ್ಮ ಸ್ಕಿಲ್ಸ್ ಇರ್ಬೋದು ಅಥವಾ ನೀವು ವರ್ಕ್ ಮಾಡಿರೋಂಥ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಆ್ಯಡ್ ಮಾಡ್ತಿರಲ್ಲೋ, ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಕಂಪ್ನಿ ಇದು ರಿಕ್ವೈರ್ಮೆಂಟ್ಸ್ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ರಿಕ್ರೂಟರ್ ಆ್ಯಕ್ಷನ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾರೆಲ್ಲ ನಿಮ್ಮ ಪ್ರೊಫೈಲ್ಗೆ ಇಮೇಲ್ನ ಕಳಿಸಿದ್ದಾರೆ, ಹಾಗೆ ಯಾರೆಲ್ಲ ನಿಮ್ಮ ಪ್ರೊಫೈಲ್ನ ಒಂದು ಸಲ ಚೆಕ್ ಮಾಡಿದ್ದಾರೆ ಅಂದರೆ ಟೋಟಲ್ ಆ್ಯಕ್ಷನ್ ಅಂದರೆ ಇನ್ವೈಟ್ ಸೆಂಟ್ ಅಂದರೆ ಇಮೇಲ್ ಕಳಿಸಿದ್ದಾರೆ, Naukri ಪ್ರೊಫೈಲ್ ವ್ಯೂಡ್ ಅಂದರೆ ಪ್ರೊಫೈಲ್ ಯಾರೆಲ್ಲ ಚೆಕ್ ಮಾಡಿದ್ದಾರೆ, ರೆಸ್ಯೂಮ್ ಯಾರೆಲ್ಲ ಡೌನ್ಲೋಡ್ ಮಾಡಿದ್ದಾರೆ, ಆ್ಯಂಡ್ ಪ್ರೊಫೈಲ್ ಬುಕ್ ಮಾರ್ಕ್ ಯಾರೆಲ್ಲ ಮಾಡ್ಕೊಂಡಿದ್ದಾರೆ, ಅಂದರೆ ಫ್ಯೂಚರ್ಗೆ ಏನಾದರೂ ಅವ್ರಿಗೆ ಅಪ್ಕಮಿಂಗ್ ಏನಾದ್ರು ಓಪನಿಂಗ್ಸ್ ಇದ್ದರೆ ನಿಮಗೆ ಹೇಳೋಂಥ ಚಾನ್ಸಸ್ ಇರುತ್ತೆ. ಆ ಥರ ಅದನ್ನೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಹಾಗೆ ಇಲ್ಲಿ ನೀವು ನೆಕ್ಸ್ಟು ಹೋಗಿ ನೋಡ್ಬೋದು, ಇಲ್ಲಿ ನೋಡಿ ವ್ಯೂ ಜಾಬ್ಸ್, ಅದು ಆಲ್ರೆಡಿ ನಿಮಗೆ ತೋರಿಸುತ್ತೆ ಯಾವುದೆಲ್ಲ ಜಾಬ್ ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ನೀವಲ್ಲಿ ಚೆಕ್ ಮಾಡ್ಬೋದು. ಇದೆಲ್ಲ ಆಗೋದಕ್ಕಿಂತ ಮುಂಚೆ ನಿಮ್ಮ ಪ್ರೊಫೈಲ್ 100% ಆಗಿರಬೇಕು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಸರ್ಚ್ ಆಪ್ಷನ್ ಕೂಡ ಇದೆ. ನೀವು ಸರ್ಚ್ ಆಪ್ಷನ್ ಮೇಲೆ ನಿಮ್ಮ ಕೀ ಸ್ಕಿಲ್, ಇವಾಗ ನೀವು ಇನ್ವಾಯ್ಸ್ ಪ್ರೊಸೆಸಿಂಗ್ ಮಾಡ್ತಿದ್ದೀರಾ ಅಂದರೆ ಅದು ಮತ್ತು ನಿಮ್ಮ ಊರು ಎಲ್ಲನೂ ಹಾಕಿ ಅಪ್ಲೋಡ್ ಮಾಡಿದ್ರೆ ಯಾವ ಲೊಕೇಶನಲ್ಲಿ ನೀವು ಜಾಬ್ನ ನೋಡ್ತಾ ಇದ್ದೀರ ಅಂದರೆ ಹಾಕಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ಆ್ಯಂಡ್ ಇಲ್ಲೂ ಕೂಡ ನೀವು ನೀಟಾಗಿ ಎಲ್ಲನೂ ಚೆಕ್ ಮಾಡಬೇಕು. ನಿಮ್ಮ ಪ್ರೊಫೈಲ್ಗೆ ಅದು ಡಿಸ್ಕ್ರಿಪ್ಷನ್ ಅಂದರೆ ಅವರಿಗೆ ರಿಕ್ವೈರ್ಮೆಂಟ್ಸ್ ಏನಿದೆ ಅಥವಾ ನಿಮ್ಮ ಪ್ರೊಫೈಲ್ಗೆ ಏನಿದೆ, ಏನು ಸಿಮಿಲರ್ ಮ್ಯಾಚ್ ಆಗ್ತಿದೆ ಅದನ್ನೆಲ್ಲ ನೋಡಿಬಿಟ್ಟು ನೀವು ಅಪ್ಲೈ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಅಪ್ಲೈ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ನಾನು ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಕರೆಂಟ್ CTC ತೋರಿಸ್ತಾ ಇದೆ. ಆ್ಯಂಡ್ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತಿದೆ. ಕೆಲವೊಂದು ಕ್ವಶನ್ ನಿಮ್ಗೆ ಇಷ್ಟ ಇಲ್ಲ ಆನ್ಸರ್ ಮಾಡೋದಕ್ಕೆಂದರೆ ನಿಮಗೆ ಅಲ್ಲಿ ಸ್ಕಿಪ್ ಆಪ್ಷನ್ ಕೂಡ ಇರುತ್ತೆ, ಸ್ಕಿಪ್ ಕೂಡ ಮಾಡಬಹುದು. ನಾನೇನು ಕರೆಕ್ಟಾಗಿ ನೋಡ್ತಾ ಇಲ್ಲ, ಸುಮ್ಮನೆ ನಿಮಗೊಂದು ಶೋ ಮಾಡೋದಕ್ಕೆ ಅಂತ ಇಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಶಿಫ್ಟ್ ಟೈಮಿಂಗ್ ಕೂಡ ಕೇಳುತ್ತೆ ನೋಡಿ. ಆ್ಯಂಡ್ ಪ್ಲೇಸ್ ಕೂಡ ಅದು ಹೇಳುತ್ತೆ, ಬೆಂಗಳೂರು ಅಂತ ಹೇಳ್ತಿದೆ, ಬ್ಯಾಂಗ್ಳೂರು. ಸೊ ಇದು ಕೂಡ ನಿಮಗೆ ಡೇಟ್ ತೋರಿಸುತ್ತೆ, ಅದು ಯಾವಾಗ ಆ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಆ ಜಾಬ್ ರಿಕ್ವೈರ್ಮೆಂಟ್ ಅಪ್ಡೇಟ್ನ ಯಾವಾಗ ಕಂಪ್ನಿ ಮಾಡಿದ್ದಾರೆ ಅನ್ನೋದು ಕೂಡ ಶೋ ಆಗುತ್ತೆ. ತುಂಬ ಹಳೇದಾದ್ರೆ ನೀವು ಏನು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ, ಜಾಸ್ತಿ ನಿಮಗೆ ಕಾಲ್ ಬರೋ ಚಾನ್ಸಸ್ ಕಡಿಮೆ ಇರ್ಬೋದು. ಅಥವಾ ರೀಸೆಂಟಾಗಿ ಒಂದು 5 ಡೇಸು 3 ಡೇಸು ಈ ಥರ ಅಪ್ಡೇಟ್ ಮಾಡಿರೋಂಥ ಕೆಲವೊಂದು ಪ್ರೊಫೈಲ್ನೇ ಹೋಗ್ಬಿಟ್ಟು ಅಂದರೆ ರಿಕ್ವೈರ್ಮೆಂಟ್ ಜಾಬ್ ಪ್ರೊಫೈಲ್ಗೆ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಇದರಲ್ಲೂ ಕೂಡ 2 ಥರ ಇರುತ್ತೆ. ಒಂದು ಅಪ್ಲೈಲಿ ಡೈರೆಕ್ಟಾಗಿ ನೌಕರಿಂದನೇ ಅಪ್ಲೈ ಮಾಡ್ಬೋದು, ಇಲ್ಲ ಕೆಲವೊಂದು ಕಂಪ್ನಿ ವೆಬ್ಸೈಟ್ಗೆ ಲಿಂಕ್ ಆಗುತ್ತೆ. ಇವಾಗ ನಾನು ಮುಂಚೆ ತೋರಿಸಿದ್ದು ಡೈರೆಕ್ಟ್ Naukri ಪ್ರೊಫೈಲಿಂದನೇ ಅಪ್ಲೈ ಮಾಡೋದು. ಇವಾಗ ತೋರಿಸ್ತಿದ್ದಾರೆ ಇದು ನೋಡಿ, ಇದು ಇನ್ವಾಯ್ಸ್ ಪ್ರೊಸೆಸಿಂಗ್ ಎಲ್ಲಿ ಹೋಗ್ತಿದೆ, ಕಂಪ್ನಿ ವೆಬ್ಸೈಟ್ಗೆ ಲಿಂಕ್ ಆಗ್ತಿದೆ. ಇದು ಏನಾಗುತ್ತೆ ಅಂದರೆ ಕಂಪ್ನಿ ವೆಬ್ಸೈಟ್ ಥ್ರೂ ಅಪ್ಲೈ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ನೀವು ಹೋಗಿ ನಿಮ್ಮ ಇನ್ನೊಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟು ಅಲ್ಲಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದಾಗ
ನೀವು ಅಲ್ಲಿಂದ ಕೂಡ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಅಪ್ಲೈ ನೌ ಅಂತ, ಇದು ಕಂಪ್ನಿ ವೆಬ್ಸೈಟ್ ಆಗಿರುತ್ತೆ. ಸೊ ಇಲ್ಲಿ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ನಿಮ್ಮ ಇಮೇಲ್ ಐ ಡಿ ಆಗಿರ್ಬೋದು, ಪಾಸ್ವರ್ಡು ಅಂತ ನಿಮ್ಮ ಎಲ್ಲ ಡೀಟೇಲ್ಸು, ಅದು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕು. ಸೊ ಇದೆಲ್ಲ ಅಪ್ಡೇಟ್ ಆದಮೇಲೆ ನೀವು ನಿಮ್ಮ ಆ ಜಾಬ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ಇದೆಲ್ಲ ಬಂದುಬಿಟ್ಟು ಆದಮೇಲೆ ನೀವು ಇನ್ನೊಂದೇನು ಗೊತ್ತಾ ಗೈಸ್, ನೀವು ಆದಷ್ಟು ನಿಮ್ಮ ಪ್ರೊಫೈಲು ಡೇ ಬೈ ಡೇ ಚೆಕ್ ಮಾಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಪ್ರೊಫೈಲ್ ಮೇಲಿರುತ್ತೆ. ನೀವೇನಾದರೂ ತಿಂಗಳಿಗೆ ಒಂದು ಸಲ ಚೆಕ್ ಮಾಡ್ತಾ ಇದ್ದರೂ ಕೂಡ ಕೆಲವೊಂದು ರಿಕ್ರೂಟರ್ಸ್ಗೆ ಅದು ನಿಮ್ಮ ರೆಸ್ಯೂಮ್ಸ್ ಕಾಣದೇ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ನೀವು ಪದೇ ಹೋಗಿ ಚೆಕ್ ಮಾಡ್ತಾ ಇರಿ. ಅದು ಯಾವಾಗಲೂ ನಿಮಗೆ ತೋರಿಸ್ಬೇಕು, ನೀವು ಅಪ್ಡೇಟೆಡ್ ಟುಡೇ ಅಂತಲೇ ತೋರಿಸ್ಬೇಕು. ನನ್ನ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ, ಅಪ್ಡೇಟೆಡ್ ಟುಡೇ ಅಂತ. ಇವಾಗ ನಿಮ್ಗೆ ಏನೂ ಅಪ್ಡೇಟ್ ಮಾಡೋದು ಬೇಡ. ಕೆಲವೊಂದು ಜಾಬ್ನ ಹೋಗ್ಬಿಟ್ಟು ಅಪ್ಲೈ ಮಾಡ್ತಾರೆ, ಜಾಬ್ನ ನಿಮಗೆ ನಿಮ್ಮ ಪ್ರೊಫೈಲ್ಗೆ ಮ್ಯಾಚ್ ಆಗೋಂಥದ್ದು, ಅಥವಾ ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಯಾವ್ದಾದ್ರು ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿನ ಡೇ ಬೈ ಡೇ ಒಂದೊಂದು ಸಲ ಅದನ್ನ ರಿಮೂವ್ ಮಾಡಿ ಮತ್ತೊಂದು ಸಲ ಅಪ್ಡೇಟ್ ಮಾಡಿ. ಆಗ ಏನಾಗುತ್ತೆ, ನಿಮ್ಮ ಪ್ರೊಫೈಲ್ ಆದಷ್ಟು ಮೇಲೆ ಇರುತ್ತೆ, ಟಾಪಲ್ಲಿರುತ್ತೆ. ಇವಾಗ ಅದು ತುಂಬ ಜನ ನೌಕರಿ ಆ್ಯಪ್ಗೆ ಲಾಗಿನ್ ಆಗಿರ್ತಾರಲ್ವ, ತುಂಬ ಜನ ಜಾಬ್ ಸರ್ಚ್ ಮಾಡ್ತಾ ಇರ್ತಾರಲ್ಲ, ನೀವು ಎಲ್ಲದರಲ್ಲೂ ನಿಮ್ಮ ಪ್ರೊಫೈಲ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಟ್ಕೊಂಡ್ರೆ ಅಥವಾ ತುಂಬ 100% ಕಂಪ್ಲೀಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ನಿಮ್ಮ ರಿಕ್ರೂಟರ್ಗೆ ನಿಮ್ಮ ಪ್ರೊಫೈಲ್ಗಳು ನೋಟಿಫೈ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ನನಗೂ ಕೂಡ ಈ ವಿಡಿಯೋ ಮುಗಿಸೋ ಟೈಮ್ ಆಯಿತು. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.